ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೆ ಈ ಥರ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫ್ರಂಟ್ ನೆಕ್ ಹತ್ತಿರ ಒಂದು ಸೈಡಲ್ಲಿ ಅದರ ಹೆಸರು ನನಗೆ ಕರೆಕ್ಟ್ ಗೊತ್ತಿಲ್ಲ ಏನಂತ, ಬಟ್ ನಾನು ಇದನ್ನು ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬ ಈಸಿ ಮೆಥಡಲ್ಲಿ ಮಾರ್ಕಿಂಗ್ ಮಾಡ್ಬೋದು, ಬಿಗಿನರ್ಸ್ ಕೂಡ ಮಾಡ್ಬೋದು. ಅಂದರೆ ನಂದು ಆಲ್ರೆಡಿ ನನ್ನ ಚಾನಲಲ್ಲಿ ನಾರ್ಮಲ್ ಮಾರ್ಕಿಂಗ್ ಎಲ್ಲ ಇದೆ. ನಾನು ಈ ವಿಡಿಯೋದಲ್ಲಿ ಜಸ್ಟ್ ಫ್ರಂಟ್ ನೆಕ್ ಹೇಗೆ ಈ ಥರ ಮಾರ್ಕಿಂಗ್ ಮಾಡೋದು ಅಂತ ಈಸಿ ಮೆಥಡಲ್ಲಿ ಹೇಳಿಕೊಡ್ತೇನೆ. ನಾನು ಹೇಗೆ ಹೇಳ್ತೇನೆ ಅದೇ ಟಿಪ್ಸ್ ಫಾಲೋ ಮಾಡಿ. ನಾನು ಇದೇ ಟಿಪ್ಸ್ ಫಾಲೋ ಮಾಡಿಕೊಂಡು ಒಂದು 3-4 ಬ್ಲೌಸ್ ಡಿಸೈನಿಗೆ ಹಾಕಿ ಕೊಟ್ಟಿದ್ದೇನೆ. ಕರೆಕ್ಟಾಗಿದೆ ಬ್ಲೌಸು. ಸೊ ಬನ್ನಿ, ಇವತ್ತು ಈ ಥರ ಡಿಸೈನ್, ಅಂದರೆ ಈ ಥರ ಫ್ರಂಟ್ ನೆಕ್ ಡಿಸೈನ್, ಈ ಥರ ಫ್ರಂಟ್ ನೆಕ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮಾರ್ಕಿಂಗ್ ನಾನಿದು ಕರೆಕ್ಟ್ ಮೆಷರ್ಮೆಂಟ್ ಅಂತಲ್ಲ, ಜಸ್ಟ್ ಸ್ಯಾಂಪಲ್ಗೋಸ್ಕರ, ಅಂದರೆ ಒಂದು ನಿಮ್ಗೆ ಗೊತ್ತಾಗಲಿ ಅಂತ ಒಂದು ನಾರ್ಮಲ್ ಮೆಷರ್ಮೆಂಟ್ ಹಾಕ್ಕೊಂಡು ನಾನು ನಿಮಗೆ ಫ್ರಂಟ್ ನೆಕ್ ತೋರಿಸ್ತಾ ಇದ್ದೇನೆ. ಸೊ ಫಸ್ಟಿಗೆ ಬನ್ನಿ, ಇದು ಈ ಥರ 40 ಬ್ಲೌಸ್ ಡಿಸೈನ್ಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. 3 ತಿಂಗಳ ಕೋರ್ಸ್ ಇರುತ್ತೆ. ಫೀಸ್ 3500. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಇಲ್ಲಿ ಫ್ರಂಟ್ ನೆಕ್ ಮಾಡುವಾಗ ಈ ಥರ ಬರುತ್ತಲ್ವಾ. ಸೊ ಆಗ ನಾವೇನು ಮಾಡಬೇಕು ಅಂದರೆ, ನಾವಿಲ್ಲಿ ಒಂದು 1 ಇಂಚ್ವರೆಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳುವ. ಯಾಕಂದರೆ ಸ್ಟಿಚ್ಚಿಂಗಿಗೆ ಬೇಕಾಗುತ್ತೆ. ಮತ್ತು ಅವರು ಏನು ಹೇಳ್ತಾರೆ, ಅದು ಬಟನ್ಸ್ ಎಲ್ಲ ಹಾಕಲಿಕ್ಕೆ ಬೇಕಾಗುತ್ತೆ. ಓಕೆ, ನಾವು ಮೇಲ್ಗಡೆ ಒಂದು ಅದರದ್ದು ಇಲ್ಲಿ ಒಳಗಡೆ ಕಟ್ ಮಾಡುವ ಜಾಗ ಇರುತ್ತಲ್ಲ ಫ್ರಂಟ್ ನೆಕ್ಕಿದು, ಅದೊಂದು 2.5 ಇಂಚ್ ಇಡುವ. 2.5 ಇಂಚ್ ಇಲ್ಲಿ ಮೇಲೆ, ಇಲ್ಲಿ ಅವರದ್ದು ಡೀಪ್ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳುವ. ಓಕೆ, ಇದು 2.5 ಯಾವುದು ಗೊತ್ತಾಯ್ತಾ, ಇದು ಈ ಲೆಂತ್ ಒಳಗಡೆ ಕಟ್ ಮಾಡ್ತೇವಲ್ಲ ಆ ಜಾಗ ಆಯಿತಾ. ಕಸ್ಟಮರ್ ಒಂದು ಡೀಪ್ ಎಷ್ಟು ಅಂದರೆ ಒಂದು 6 ಇಂಚ್ ಡೀಪ್ ಇಡುವ. ಕಸ್ಟಮರಿಗೆ ಡೀಪ್ ಎಷ್ಟು, ಡೀಪ್ 6 ಇಂಚ್. ಓಕೆ, ಇಲ್ಲಿ ಶೋಲ್ಡರ್ ಕೆಳಗಡೆ ಒಂದು 3 ಕಾಲು ಇಡುವ. ಸ್ವಲ್ಪ ಬ್ರಾಡ್ ಬರಲಿ, ಒಂದು 3 ಕಾಲು ಇಡುವ ಕೆಳಗಡೆ. ಡೀಪ್ ಒಳಗಡೆ ಕಟ್ ಮಾಡುವ ಜಾಗ ಹೇಳ್ತೇವಲ್ಲ ಅಲ್ಲಿಗೆ. ನಾನಿದು ಬಿಗಿನರ್ಸಿಗೆ ಅಲ್ವಾ, ಸ್ವಲ್ಪ ಈಸಿ ಆಗಲಿ ಅಂತ ಈ ಥರ ಹೇಳಿಕೊಡ್ತಿದ್ದೇನೆ. ಇಲ್ಲದಿದ್ದರೆ ನಿಮಗೆ ಗೊತ್ತಿತ್ತು ಅಂದರೆ ಪ್ರಾಬ್ಲಮ್ ಇಲ್ಲ, ಈ ವಿಡಿಯೋ ನೋಡಬೇಕು ಅಂತಿಲ್ಲ. ತುಂಬ ಜನ ಬಿಗಿನರ್ಸ್ ಇರ್ತಾರೆ, ಅವರಿಗೆ ಗೊತ್ತಾಗಲ್ಲ ಅಂದರೆ ಹೇಗೆ ಮಾರ್ಕಿಂಗ್ ಮಾಡೋದು ಅಂತ ಆಯಿತಾ. ಫಸ್ಟಿಗೆ ನಾನು ಇಲ್ಲಿಗೆ ಒಂದು ಇದನ್ನು ಜಾಯಿಂಟ್ ಮಾಡ್ತೇನೆ. 2.5 ಮತ್ತು 3 ಕಾಲು ಮಾರ್ಕಿಂಗ್ ಹಾಕ್ಕೊಂಡಿದ್ದೇನಲ್ಲ, ಇದು ನಾರ್ಮಲ್ ಫ್ರಂಟ್ ನೆಕ್. ಅಂದರೆ ಹೀಗೆ ತಗೊಂಡು ಬಂದು ಇಲ್ಲಿ ಸ್ವಲ್ಪ ಈ ರೀತಿ ಶೇಪ್ ಕೊಟ್ಟರೆ ಫ್ರಂಟ್ ನೆಕ್ ಆಗುತ್ತೆ. ಬಟ್ ನಮಗೆ ಆ ರೀತಿ, ನಾನೀಗ ಫಸ್ಟ್ ಫೋಟೋ ತೋರಿಸಿದ್ನಲ್ವ, ಆ ರೀತಿ ಬರಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡಬೇಕು. ಅಂದರೆ ನನಗಿದು ಹೀಗೆ ಹಾಕಲಿಕ್ಕೆ ಗೊತ್ತಾಗ್ತಿಲ್ಲ, ಯಾಕಂದರೆ ನಿಮ್ಮದು ನಾರ್ಮಲ್ ಶೋಲ್ಡರ್, ನನ್ನದೊಂದು ಪೇಪರ್ ಕಟ್ಟಿಂಗ್ ಉಂಟು ಕಸ್ಟಮರ್ ಕೊಟ್ಟದ್ದು, ಅದನ್ನು ತೋರಿಸ್ತೇನೆ ನಾನು ನಿಮಗೊಂದು ನಿಮಿಷ. ಇಲ್ಲ, ನಾವು ಡೈರೆಕ್ಟಾಗಿ ಮಾರ್ಕಿಂಗ್ ಹಾಕ್ಕೊಳ್ಳುವ. ಅವರದ್ದು ಚೆಸ್ಟ್ ಎಷ್ಟು ಉಂಟು ಗೊತ್ತಾ, ಈ ಬಟನ್ ಹಾಕುವಲ್ಲಿಂದ ಈ ಸೊಂಟದ ಹತ್ರ ನಾನು ಹಾಗೆ ಮಾರ್ಕಿಂಗ್ ನೋಡ್ಕೊಳ್ಳೋದು. ಅವರದ್ದೊಂದು 8 ಉಂಟು ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಒಂದು 8 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಳ್ಳಿ ಆಯಿತಾ. 8 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂಡು ಇವರದ್ದು ಶೋಲ್ಡರ್ ಇಲ್ಲಿ 2 ಇಂಚ್ ಉಂಟು ಅಂತ ತಿಳ್ಕೊಳ್ಳಿ. 2 ಇಂಚ್ ಇಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಂಡೆ ಆಯಿತಾ. ಸೊ ಈಗ ನಾನು ಇದೊಂದು ಜಸ್ಟ್ ನನಗೆ ಶೇಪ್ ಮಾಡಲಿಕ್ಕೆ ಬೇಕು. ಇಲ್ಲದಿದ್ದರೆ ನಮಗೆ ಈ ಶೇಪ್ ಹಾಕದಿದ್ದರೆ ನಮಗೆ ಆ ಮೆಷರ್ಮೆಂಟ್ ಹಾಕಲಿಕ್ಕೆ ಆಗೋದಿಲ್ಲ. ನೋಡಿ, ನಾವೀಗ ಈ ರೀತಿ ನೋಡಿ, ಈ ರೀತಿ ಮಾರ್ಕಿಂಗ್ ಹಾಕ್ಕೊಂಡು, ಈ ರೀತಿ ಮಾರ್ಕಿಂಗ್ ಹಾಕ್ಕೊಳ್ಳೇಬೇಕು. ಗೊತ್ತಾಯ್ತಾ ನಿಮಗೆ ಇದು ಯಾಕೆ ಹಾಕ್ಕೊಳ್ಳೋದು ಅಂತ? ನಮ್ಮದು ಶೋಲ್ಡರ್ ಅಂದರೆ ನಮ್ಮದು ಆರ್ಮ್ ಹೋಲ್ ಹತ್ರ ಎಷ್ಟುಂಟು ಅಂತ ನೋಡ್ಕೊಂಡು ಈ ರೀತಿ ಮಾರ್ಕಿಂಗ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಏನು ಮಾಡ್ಬೋದು, ನೀವು ನಿಮ್ಮ ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ ಅದನ್ನು ಇಲ್ಲಿ ಹೀಗಿಟ್ಟು ಮಾರ್ಕಿಂಗ್ ತೆಗಿಬೋದು ಆಯಿತಾ. ಈಗ ನಾವು ಹೇಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋ. ಇಲ್ಲಿ ನಾವು ಎಷ್ಟು ಕೊಟ್ವಿ ಅಂದರೆ 2 ಇಂಚ್ ಅಲ್ವಾ, ಈ ಶೋಲ್ಡರ್ ಗ್ಯಾಪ್ 2 ಇಂಚ್ ಕೊಟ್ವಿ ಅಲ್ಲ. ಇಲ್ಲಿಂದ ಇಲ್ಲಿ 2 ಇಂಚ್ ಕೊಟ್ಟರೆ ಇಲ್ಲಿ ಕೂಡ ಹಾಗೆ 2 ಇಂಚಲ್ಲೇ ಮಾಡಬೇಕು. ಇಲ್ಲಿ ಸ್ವಲ್ಪ 2.5 ಇಂಚ್ ಮಾಡ್ಬೋದು. ಈ ಮಿಡ್ಲ್ ಬರುತ್ತೆ ನೋಡಿ, ಅಲ್ಲಿ ಒಂದು 2.5 ಇಂಚ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ ಆಯಿತಾ. ಇಲ್ಲಿ ಒಂದು 2.5 ಇಂಚ್ ಮಾಡಿದರೆ ಮತ್ತು ಇಲ್ಲಿ ಎಲ್ಲ ನಾವು 2 ಇಂಚೇ ಮಾಡಬೇಕು ಆಯಿತಾ. ಎಲ್ಲಿವರೆಗೆ ಇದು ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಎಂಡ್ ಬರುತ್ತೆ ನೋಡಿ, ಇಲ್ಲಿ ನಮ್ಮ ಸೊಂಟದ ಹತ್ರ ಸ್ಟಿಚಿಂಗಿಗೆ ಎಂಡ್ ಬರುತ್ತೆ ನೋಡಿ, ಅಲ್ಲಿಂದ 1.5 ಇಂಚ್ ಅಥವಾ 2 ಇಂಚ್ ಗ್ಯಾಪ್ ಬಿಟ್ಟರೆ ಸಾಕು. ಯಾಕಂದರೆ ಅದು ಫುಲ್ಲು ಕೈ ಅಡಿಗೆ ಹೋಗುತ್ತಲ್ಲ, ಅದಕ್ಕೋಸ್ಕರ. ಈಗ ನಾನು ಇಲ್ಲಿಂದ ಇಲ್ಲಿಗೆ ಈ ಶೋಲ್ಡರ್ ಗ್ಯಾಪ್ ತೊಗೊಂಡು, ಇಲ್ಲಿ ಮೇಲೆ ಶೋಲ್ಡರ್ ಇದೆಯಲ್ಲ 2 ಇಂಚ್, ಅದನ್ನು ಇಲ್ಲಿ ಎಲ್ಲ ತೊಗೊಂಡು ಇಲ್ಲಿ ಆಯಿತಾ. ಸೊ ಇಲ್ಲಿ ಮಾತ್ರ ನಾನು ಸ್ವಲ್ಪ 2.5 ತಗೊಂಡೆ, ಸ್ವಲ್ಪ ಇಲ್ಲಿ ಮಿಡ್ಲಿಗೆ ಬರುತ್ತೆ ಅಂತ. ಈಗ ಮಾರ್ಕಿಂಗ್ ಮಾಡಿಕೊಳ್ಳುವ. ಈಸಿ ಮೆಥಡ್, ನೀವೊಂದು 2 ಸಲ ನೋಡಿ ವಿಡಿಯೋ ಗೊತ್ತಾಗುತ್ತೆ ನೋಡಿ. ಈ ರೀತಿ ಹೋದರೆ ಸ್ವಲ್ಪ ಈ ರೀತಿ ಬೆಂಡ್ ಬರುತ್ತೆ ಅದು ಆಯಿತಾ. ಈ ರೀತಿ ಬೆಂಡ್ ಬಂದರೆ ಮತ್ತು ಇಲ್ಲಿ ಉಂಟಲ್ಲ, ಇಲ್ಲಿ ಜಾಯಿಂಟ್ ಇದೆಯಲ್ಲ, ಈಗ 6 ಇಂಚ್ ನಾನು ಇಲ್ಲಿ ತಗೊಂಡ್ರೆ ನೀವೊಂದು 5 ಇಂಚ್ ತಗೊಳ್ಬೇಕು
ಅಂದರೆ ಇಲ್ಲಿ ಕ್ರಾಸ್ ಕೊಡೋದು ಎಷ್ಟು ಗೊತ್ತಾ, ಇದು ಟೋಟಲ್ 6 ಇಂಚ್ ಅಲ್ವಾ, ಇಲ್ಲಿ ನಾವು ಕ್ರಾಸ್ ಕೊಡೋದು ಇಲ್ಲಿ 5 ಇಂಚಿಗೆ 5 ಇಂಚ್ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ, ಇಲ್ಲಿಂದ ಕ್ರಾಸ್ ಕೊಟ್ಟರೆ ಸಾಕು ನೋಡಿ. ಈ ರೀತಿ ಸ್ವಲ್ಪ ಇಲ್ಲಿ ಡೀಪ್ ಬರುತ್ತೆ, ಒಂದು ಈ ರೀತಿ ಕ್ರಾಸ್ ಕೊಟ್ಟರೆ ಆಯಿತಾ, ಅಥವಾ ಇಲ್ಲಿ ಬೇರೆ ಬೇರೆ ಶೇಪ್ ಕೊಟ್ಟರು ಸಾಕು ಆಯಿತಾ. ಒಂದು ಈ ರೀತಿ ಇದನ್ನು ಈ ರೀತಿ ಹೀಗೆ ಕ್ರಾಸ್ ಮಾಡಿಕೊಂಡು ಒಂದು ಡಿಸೈನನ್ನು ಈ ರೀತಿ ಕೊಟ್ಟರೆ ಕೂಡ ಆಗುತ್ತೆ. ಮತ್ತು ಇಲ್ಲಿ ನಾವು ವರ್ಕ್ ಮಾಡಬೇಕು, ಇಲ್ಲಿ ಆಯಿತಾ, ಇಲ್ಲಿ ವರ್ಕ್ ಮಾಡಲಿಕ್ಕೆ ಸಿಗುತ್ತೆ ನಮಗೆ. ಈಸಿ ಮೆಥಡ್, ಏನಿಲ್ಲ, ತುಂಬ ಕನ್ಫ್ಯೂಷನ್ ಆಗಬೇಡಿ. ಖಾಲಿ ನಿಮಗೆ ಇಲ್ಲಿ ಒಂದು ಮಾರ್ಕಿಂಗ್ ಮಾಡಲಿಕ್ಕೆ ಗೊತ್ತಿರಬೇಕು, ಈ ಶೋಲ್ಡರ್ ಹತ್ರ ಎಷ್ಟು ಟೋಟಲ್ ಎಷ್ಟಿದೆ ಅಂತ. ಇಲ್ಲಾಂದರೆ ನೀವು ಬ್ಲೌಸ್ ಮೇಲೆ ಈಗ ಪೇಪರ್ ಉಂಟಲ್ಲ, ಪೇಪರ್ ಮೇಲೆ ಆ ಬ್ಲೌಸನ್ನು ಇಟ್ಟು ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ಬೇಕಾದರೆ ನೀವು ಕಾಪಿ ತೆಗಿಬೋದು ಈ ಡಿಸೈನಿಗೆ ಆಯಿತಾ, ಈ ಮಾರ್ಕಿಂಗಿಗೆ. ಮತ್ತೇನು ಮಾಡಬೇಕು ಅಂದರೆ ಟೋಟಲ್ ಡೀಪ್ 6 ಇಂಚ್ ಇತ್ತು ಅಂದರೆ ನಾವು ಅದರ 1 ಇಂಚ್ ಲೆಸ್ ಮಾಡಿ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಯಾಕಂದರೆ ಈ ಲೈನ್ ಬರಲಿಕ್ಕೆ ಆಯಿತಾ. ಸೊ ಈ ಲೈನ್ ಹೇಗೆ ಬರೋದಂದರೆ ಇಷ್ಟು ಗ್ಯಾಪು ಅವರದ್ದು ಇಲ್ಲಿ ಶೋಲ್ಡರ್ ನೋಡಬೇಕು, 2 ಇಂಚ್ ಇದ್ದರೆ 2 ಇಂಚ್ ಇಡಿ ಆಯಿತಾ, 2.5 ಇದ್ದರೆ 2.5 ಇಡಿ. ಇದು ಇಲ್ಲಿ ಕರೆಕ್ಟ್ ಬರುತ್ತೆ, ಇಲ್ಲಿವರೆಗೆ ಕರೆಕ್ಟ್ ಬರುತ್ತೆ. ಇಲ್ಲಿ ಹೇಗೆ ಮೆಷರ್ಮೆಂಟ್ ಅಂದರೆ ಅದೇ ಇಲ್ಲಿ ಮಿಡ್ಲಿಗೆ ಬರುವಾಗ ಈ ಜಾಯಿಂಟ್ ಉಂಟಲ್ಲ, ಈ ಜಾಯಿಂಟ್ ಮತ್ತು ಈ ಜಾಯಿಂಟ್ ಉಂಟಲ್ಲ, ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಡಿ, ಯಾಕಂದರೆ ಸ್ವಲ್ಪ ಬ್ರಾಡಲ್ಲಿ ಬಂದರೆ ನಿಮಗೆ ಕರೆಕ್ಟ್ ಕಾಣುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಡಿಸೈನ್ ಫುಲ್ಲು ನಿಮಗೆ ನಿಮ್ಮ ಶೋಲ್ಡರ್ನ ಅಡಿಗೆ ಹೋಗುತ್ತೆ, ಆಗ ನಿಮಗೆ ಟೆನ್ಷನ್ ಆಗುತ್ತೆ, ಆದರೆ ಕಾಣಲ್ಲ ಡಿಸೈನ್, ಗೊತ್ತಾಯ್ತಾ. ಇಲ್ಲಿ ನೋಡಿ, ನಾನೀಗ ನಿಮಗೊಂದು ಕರೆಕ್ಟ್ ಇಲ್ಲೊಂದು ಚಿಕ್ಕ ಮಾರ್ಕಿಂಗ್ ಮಾಡಿಕೊಂಡು ತೋರಿಸ್ತೇನೆ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೋಡಿ. ಇದೀಗ ಒಂದು ಮೆಜರ್ಮೆಂಟ್ ಆಯಿತಾ, ಇದು 6 ಇಂಚಿದ್ದು ಡೀಪ್, ಓಕೆ. ಇದು ಒಂದು 2.5, ಓಕೆ. ಇದು 2 ಶೋಲ್ಡರ್ ಆಯಿತಾ, 2 ಆದಮೇಲೆ ಇಲ್ಲಿ ನಾವೊಂದು ಆರ್ಮ್ ಹೋಲ್ ಥರ ಮಾರ್ಕಿಂಗ್ ಮಾಡ್ಕೊಂಡೇವೆ ಬ್ಲೌಸಿಗೆ, ಓಕೆ. ಇದು ನಾವು ಫಸ್ಟಿಗೆ ಒಂದು ಡೀಪಿಗೆ ಮಾರ್ಕಿಂಗ್ ಮಾಡ್ಕೊಳ್ವಾ, 6 ಇಂಚ್ ಡೀಪ್ ಆದರೆ ಒಂದು ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ, ಇದು ನಾರ್ಮಲ್ ಮಾರ್ಕಿಂಗ್, ಓಕೆ. ಫ್ರಂಟ್ ನೆಕ್ ಇದು ನಾರ್ಮಲ್ ಮಾರ್ಕಿಂಗ್. ಆದರೆ ಈ ಡಿಸೈನನ್ನು ಹೇಗೆ ಮಾಡೋದು ಅಂದರೆ ಇಲ್ಲಿ 2 ಇಂಚ್ ಇತ್ತು ಅಂದರೆ ಈ ಗ್ಯಾಪ್ ಕೂಡ 2 ಇಂಚ್ ಬರುತ್ತೆ. ಇಲ್ಲಿ ಬರುವಾಗ ಈ ಕ್ರಾಸ್ ನಡುವು ಬರುತ್ತೆ ನೋಡಿ, ಇಲ್ಲಿ ಒಂದು 2.5 ಆಯಿತಾ, ಒಂದು 2.5ಗೆ ಗ್ಯಾಪ್ ಇಡಿ, ಇಲ್ಲಿಗೆ ಬರುತ್ತೆ 2.5 ಆದರೆ. ಮತ್ತು ಇಲ್ಲಿ ಕೂಡ ಹಾಗೆ ಒಂದು 2.5 ಇಟ್ಟರು ಓಕೆ, 2 ಇಟ್ಟರು ಓಕೆ ಆಯಿತಾ. ಒಂದು 2.5ನೇ ಇಡಿ ಬೇಕಾದರೆ, ಈ ಮೆಷರ್ಮೆಂಟೇ ಇಲ್ಲಿ ಕೂಡ ಇಡಿ. ಮತ್ತೆ ಏನು ಮಾಡಬೇಕಂದ್ರೆ ಈ ನಿಮಗೆ ಜಾಯಿಂಟ್ ಬರೋದು ನೋಡಿ ಸ್ಟಿಚಿಂಗ್ ಸೊಂಟದ ಹತ್ರ, ಅಲ್ಲಿಂದ ಒಂದು 2 ಇಂಚು ಬಿಡಬೇಕು, ಇಲ್ಲದಿದ್ದರೆ ಸೊಂಟದ ಹತ್ರ ಎಲ್ಲ ಹೋದರೆ ಕಾಣಲ್ಲ ಡಿಸೈನ್, ನಿಮ್ಮ ಕೈಯ ಅಡಿಗೆ ಬರುತ್ತೆ. ಸೊ ಹಾಗೇನು ಮಾಡಬೇಕಂದ್ರೆ ಇದನ್ನು ಹೀಗೆ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕು. ನೀವು ಎಲ್ಲಿ ಮಾರ್ಕಿಂಗ್ ಮಾಡಿರ್ತೀರ ನೋಡಿ 2.5 2 ಆಯಿತಾ. ಮತ್ತು ಇಲ್ಲಿ ಹೇಗೆ ಜಾಯಿಂಟ್ ಮಾಡಬೇಕು ಅಂದರೆ ನಿಮ್ದು ಈಗ 6 ಇಂಚ್ ಡೀಪ್ ಇತ್ತು ಅಂದರೆ ನೀವೇನು ಮಾಡಬೇಕಾದ್ರೆ 5 ಇಂಚ್, ಓಕೆ. ಈ ಲೆಂತಲ್ಲಿ 5 ಇಂಚ್ ಅಂದರೆ 5 ಇಂಚ್ ಅಂದರೆ ಇಲ್ಲಿಗೆ ಬರುತ್ತೆ, ಓಕೆ. ಇಲ್ಲಿಂದ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಈ ರೀತಿ ಅದನ್ನು ಜಾಯಿಂಟ್ ಕೊಡ್ತಾ ಹೋದರೆ ಆಯಿತು, ಅಷ್ಟೇ. ಈಸಿ ಇದೆ, ನೀವು ಅದು ಜಸ್ಟ್ ಒಂದು 2-3 ಸಲ ನೋಡ್ಕೊಳ್ಳಿ, ಆಗ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ. ಇದಕ್ಕೆ ಡಿಸೈನ್ ಎಂತಂತ ಹೇಳ್ತಾರೆ, ಬಟ್ ನಂಗೆ ಅದಷ್ಟು ಗೊತ್ತಿಲ್ಲ. ನಾನು ಮಾರ್ಕಿಂಗ್ ಮಾಡಿ ಡಿಸೈನ್ ಮಾಡಿ